ಅವರು ಇವತ್ತು ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಅವರಿಗೆ ಯಾವುದು ದಾಖಲೆ ಇಲ್ಲ, ಅವರಿಗೆ ಎಂಟ್ರಿ ಇಲ್ಲ, ಆ ಸೈಟ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಬರ್ಕೊಡ್ಲಿಕ್ಕೆ ಆಗೋದಿಲ್ಲ, ಯಾವುದು ದಾಖಲೆ ಇಲ್ಲ, ಅದನ್ನ ಮಾಡ್ಕೊಡ್ತಾ ಇದ್ದೇವೆ. ಎಂಟ್ರಿ ಇಲ್ಲ, ಪಂಚತಂತ್ರದಲ್ಲಿ ಎಂಟ್ರಿ ಇದೆ, ಆದ್ರೆ ಈ ಸ್ವತ್ತು ಅವರಿಗೆ ಸಿಕ್ಕಿಲ್ಲ. ಸೊ ಇವರಿಗೆಲ್ಲ ಒನ್ ಟೈಮ್ ಪರ್ಮನೆಂಟ್ ರಿಲೀಫ್ ಏನಾದರೂ ಕೊಡಬೇಕು ಅಂತ ಹೇಳಿದ ಮೇಲೆ ನಾವು ಕಾನೂನು ಸಚಿವರು ಎಲ್ಲ RDPR ಸಚಿವರು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಈ ತರ ಎಷ್ಟಿದ್ದಾರೆ ಅಂದ್ರೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಶ್ವ ಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಅಧ್ಯಕ್ಷರೇ, ಎರಡು ಸಣ್ಣ ತಿದ್ದುಪಡಿಯನ್ನು ನಾವು ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ವಿಧೇಯಕದಲ್ಲಿ ತರ್ತಾ ಇದ್ದೀವಿ ಅಧ್ಯಕ್ಷರೇ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಜನರ ಬೇಡಿಕೆ ಕೂಡ ಇದು ಆಗಿತ್ತು. ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಸಾಕಷ್ಟು ಅನ್ಆಥರೈಸ್ಡ್ ಮತ್ತು ಇರ್ರೆಗ್ಯುಲರ್ ಲೇಔಟ್ಸ್ಗಳು ಇವೆ. ಈ ಲೇಔಟ್ಗಳಿಗೆ ರಾಜ್ಯ ಸರ್ಕಾರದಿಂದ ಇರ್ಬೋದು, ಬೇರೆ ಬೇರೆ ಇಲಾಖೆಯಿಂದ ಇರ್ಬೋದು, ಮತ್ತು ನಮ್ಮ ಇಲಾಖೆಯಿಂದ ಕೂಡ ಈ ಎಲ್ಲ ಸರ್ಕಾರಿ ಸವಲತ್ತುಗಳು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಬಹಳಷ್ಟು ಈ ಆಸ್ತಿಗಳೇನಿವೆ, ಈ ಲೇಔಟ್ಗಳೇನಿವೆ, ಇದು ನಮ್ಮ ತೆರಿಗೆ ವ್ಯಾಪ್ತಿನಲ್ಲಿ ಇಲ್ಲ. ಸೊ ಈ 2 ಅಮೆಂಡ್ಮೆಂಟಿಂದ ಇವರಿಗೆ ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಇದರಲ್ಲಿ 2 ಅಮೆಂಡ್ಮೆಂಟ್ ಇದೆ. ಒಂದು ಸೆಕ್ಷನ್ 199B ಮತ್ತು 199C. 199B ನಲ್ಲಿ ಸರ್ಕಾರ ಪ್ರಾಪರ್ಟಿ ಐಡಿ ಇಶ್ಯೂ ಮಾಡಲಿಕ್ಕೆ ಅಧಿಕಾರವನ್ನು ಕೊಡ್ತಾ ಇದೆ. ಅಂದರೆ ಹೊಸ ಖಾತಾಗಳು ಕೊಡಲಿಕ್ಕೆ ಅಧಿಕಾರವನ್ನು ಕೊಡ್ತಾ ಇದೆ. ಬಿಲ್ಡಿಂಗ್ ಇರ್ಬೋದು, ಸೈಟ್ ಇರ್ಬೋದು, ಇತ್ಯಾದಿ ಮಾನದಂಡಗಳು ಈ ಬಿಲ್ನಲ್ಲಿ ಇದೆ ಅಧ್ಯಕ್ಷರೇ. ಅದೇ ರೀತಿ ಲೇಔಟ್ ಪ್ಲಾನ್ ಅಪ್ರೂವಲಿಗೆ ಅಲ್ಲಿನ ಜ್ಯೂರಿಸ್ಡಿಕ್ಷನಲ್ ಪ್ಲಾನ್ ಅಥಾರಿಟಿ ಅಥವಾ ಯೋಜನಾ ಪ್ರದೇಶ ಪ್ರಾಧಿಕಾರ ಏನಿರುತ್ತೆ ಅದರಲ್ಲಿ ನಾವು ಯಾವುದು ಸೆಕ್ಷನ್ 17 ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅಂಡರ್ನಲ್ಲಿ ಅವರಿಗೆ ಅಪ್ರೂವಲಿಗೆ ಅಧಿಕಾರ ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಒಂದು ವೇಳೆ ಅವರು ಆ ಗ್ರಾಮ ಪಂಚಾಯತ್ ಪ್ಲಾನಿಂಗ್ ಅಥಾರಿಟಿ ವ್ಯಾಪ್ತಿನಲ್ಲಿ ಬರೋದಿಲ್ಲ ಅಂದರೆ ನೇರವಾಗಿ ಅವರು ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಅಂಡ್ ಕಂಟ್ರಿ ಇಂದ ತಗೋಬಹುದು, ಅಥವಾ ಅಡಿಷನಲ್ ಡೈರೆಕ್ಟರು ಅಥವಾ ಈಕ್ವಲೆಂಟ್ ಆಫೀಸರ್ ನಲ್ಲಿ ಹತ್ರ ಅವರು ಪ್ಲಾನ್ ಸ್ಯಾಂಕ್ಷನ್ ಅನ್ನು ತಗೋಬಹುದು, ಪ್ಲಾನ್ ಅಪ್ರೂವಲ್ ಅನ್ನು ತಗೋಬಹುದು. 2ನೇ ಅಮೆಂಡ್ಮೆಂಟ್ ಅಧ್ಯಕ್ಷರೇ, ಸೆಕ್ಷನ್ 199C ನಲ್ಲಿ ಈ ಅಮೆಂಡ್ಮೆಂಟ್ ಮುಖಾಂತರ ನಾವು ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ನಾವು ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ವಿ. ಅದನ್ನು ಕೂಡ 4-5 ಮಾನದಂಡಗಳಿದೆ. ಸೈಟ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇತ್ಯಾದಿಗಳು. ಮೊದಲನೇ ವರ್ಷಕ್ಕೆ ಸ್ವಲ್ಪ ದಂಡ ವಿಧಿಸ್ತಾ ಇದ್ದೀವಿ, ಡಬಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಸಬ್ಸಿಕ್ವೆಂಟ್ ಇಯರ್ಸ್ನಲ್ಲಿ ರೆಗ್ಯುಲರ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಮತ್ತೆ ಈ ಅಮೆಂಡ್ಮೆಂಟ್ ಮುಖಾಂತರ ಕೂಡ ಒಂದು ಒಳ್ಳೇದೇನಾಗುತ್ತೆ ಅಂದರೆ ಹೊಸ ಪ್ರಾಪರ್ಟಿ ಯಾವುದು ರಿಜಿಸ್ಟರ್ ಆಗೋದಿಲ್ಲ. ಈ ನೋಟಿಫಿಕೇಶನ್ ತಂದಾದ ಮೇಲೆ ಅನ್ಆಥರೈಸ್ಡ್ ಆಗಿ ವಿ ವಿಲ್ ಬಿ ಇಂಟಿಗ್ರೇಟಿಂಗ್ ಭೂಮಿ, ಕಾವೇರಿ, ಈ ಸ್ವತ್ತು, ಈ ಆಸ್ತಿ ಮತ್ತೆ ಈ ವಿನ್ಯಾಸ ಪ್ಲಾಟ್ಫಾರ್ಮ್ಗಳೆಲ್ಲಾನು ಕೂಡ, ಈ ತಂತ್ರಾಂಶಗಳೆಲ್ಲಾನು ಕೂಡ ಈ ಗವರ್ನೆನ್ಸ್ ಮುಖಾಂತರ ಒಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ನಾವು ತಂದಾಗ ಇದು ಯಾವುದು ಕೂಡ ಓವರ್ಲ್ಯಾಪ್ ಆಗಲಾರ್ದೆ ನಾವು ನೋಡ್ಕೋತೀವಿ ಅಧ್ಯಕ್ಷರೇ, ಸರ್ಕಾರದ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ. ಇವೆರಡು ಅಮೆಂಡ್ಮೆಂಟ್ ತರೋದ್ರಿಂದ ಬಹಳ ದೊಡ್ಡ ಪರಿಣಾಮ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಧ್ಯಕ್ಷರೇ. ಈಗಾಗಲೇ ಕರೆಂಟ್ಲಿ ಏನಾಗ್ತಾ ಇದೆ, ನಮ್ಮ ಪಂಚತಂತ್ರ 2ನಲ್ಲಿ 1,40,00,000 ಆಸ್ತಿಗಳು ರಿಜಿಸ್ಟರ್ ಆಗಿದ್ದಾರೆ. ಆದರೆ ಬರೀ 44 ಲಕ್ಷ ಆಸ್ತಿಗಳಿಗೆ ನಾವು ಈ ಸ್ವತ್ತಲ್ಲಿದ್ದಾರೆ. ಈ ಸ್ವತ್ತಲ್ಲಿ ಮಿಕ್ಕಿದೆಲ್ಲರೂ ಈ ಸ್ವತ್ತಿನ ಹೊರಗಡೆ ಇದ್ದಾರೆ. ಅದಕ್ಕೆ ಸೊ ಈ 96 ಲಕ್ಷ ಪ್ರಾಪರ್ಟಿಗಳನ್ನು ನಾವು ಈ ಸ್ವತ್ತಲ್ಲಿ ನಾವು ತರಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಮತ್ತು ಪಂಚಾಯತ್ಗಳಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಮುಖಾಂತರ ಇರ್ಬೋದು, ಇನ್ನಿತರ ತೆರಿಗೆ ಮುಖಾಂತರ ಇರ್ಬೋದು, ಒಂದು ಆರ್ಥಿಕವಾಗಿ ಸ್ವಾವಲಂಬಿತರಾಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಇದಾಗಲೇ ಕರ್ನಾಟಕ ಮುನ್ಸಿಪಾಲಿಟಿ ಆ್ಯಕ್ಟ್ ಅಲ್ಲಿ ಮತ್ತು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ್ಯಕ್ಟ್ನಲ್ಲಿ ಸೆಪ್ಟೆಂಬರ್ 10, 2024 ತಂದಿದ್ದೇವೆ ಅಧ್ಯಕ್ಷರೇ. ಅದನ್ನೇ ಈಗ ನಾವು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತರ್ತಾ ಇದ್ದೀವಿ ಅಧ್ಯಕ್ಷರೇ.
ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಇಡೀ ನಮ್ಮ ಸದನದ ಮಾಹಿತಿಗೆ ಕಳೆದ ಒಂದು 2 ವರ್ಷದಲ್ಲಿ ನಾವು 11,66,220 ಆಸ್ತಿಗಳನ್ನು ಗುರುತಿಸಿ ತೆರಿಗೆ ವ್ಯಾಪ್ತಿಗೆ ತಂದಿದ್ದೇವೆ. 2 ವರ್ಷದ ಹಿಂದೆ, 1.5 ವರ್ಷದ ಹಿಂದೆ ನಮ್ಮ ಡಿಮಾಂಡ್ ಏನಿತ್ತು, ಟ್ಯಾಕ್ಸೇಷನ್ ಡಿಮಾಂಡ್ ಏನಿತ್ತು, ಬರೀ 786.5 crores ಇತ್ತು. ಆದರೆ ಈ ವರ್ಷ 2024-25ಕ್ಕೆ ನಮ್ಮ ಕರೆಂಟ್ ಡಿಮಾಂಡ್ ಏನಿದೆ ಅಂದರೆ 1,590 ಕೋಟಿ ರೂಪಾಯಿ. ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಾವು 1,200 ಕೋಟಿಯಷ್ಟು ನಾವು ಟ್ಯಾಕ್ಸ್ ಕಲೆಕ್ಷನ್ನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಆಗಿದೆ ಅಧ್ಯಕ್ಷರೇ. ಸೊ ಇದೂ ಒಂದು ಪ್ರಗತಿಪರವಾದಂಥ ಹೆಜ್ಜೆ. ಒನ್ ಟೈಮ್ ರಿಲೀಫನ್ನು ನಾವು ಕೊಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಇದರಿಂದ ಸಾಕಷ್ಟು ಜನರಿಗೆ, ವಿಶೇಷವಾಗಿ ನಮ್ಮ ಮಲೆನಾಡು ಭಾಗ ಇರ್ಬೋದು, ಎಲ್ಲ ಕಡೆ ಇರ್ಬೋದು, ಅನುಕೂಲ ಆಗುತ್ತೆ. ಸೊ ಇದನ್ನು ದಯವಿಟ್ಟು ಅನುಮೋದನೆ ಮಾಡಿಕೊಡ್ಬೇಕು ಅಂತ ನಮ್ಮ ಸದನ ಎಲ್ಲ ಸದಸ್ಯರಿಗೆ ಕೇಳ್ಕೊತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ ಸುನೀಲ್ ಮಾನ್ಯ ಅಧ್ಯಕ್ಷರೇ ಅಲ್ಲ, ಇದರಲ್ಲಿ ಲೇಔಟಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೇನಾದ್ರು ಲಿಮಿಟೇಷನ್ ಇದೆಯಾ ಅನ್ನೋದನ್ನ ಹೇಳಿ. 1 ಎಕರೆ 2 ಎಕರೆ 5 ಎಕರೆ ಇಂಥದ್ದೇನಾದ್ರು ಲಿಮಿಟೇಷನ್ ಇದೆಯಾ? ಏನಿಲ್ಲ, ಮಾಡ್ಬೋದು. ಇಲ್ಲಿಯ ತನಕ 1 ಎಕರೆ ತನಕ ತಾಲೂಕ್ ಪಂಚಾಯಿತಿಗಳಿಗೆ ನೀವು ಅದನ್ನ ಅಧಿಕಾರ ಕೊಟ್ಟಿತ್ತು. ಮೊನ್ನೆ ಕೋರ್ಟಲ್ಲಿ ಏನಿದೆ ಅನ್ನೋ ಕಾರಣಕ್ಕೆ ಪ್ರಾಧಿಕಾರಕ್ಕೆ ಕೊಟ್ಟಿದ್ರಿ. ದೊಡ್ಡ ಸಮಸ್ಯೆ ನಮ್ಗೆ ಅದೇ ಇರೋದೀಗ. ಈಗ ಮತ್ತೆ ಹೇಗೇನು ಪ್ರಾಧಿಕಾರ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಪ್ರಾಧಿಕಾರ ವ್ಯಾಪ್ತಿನಲ್ಲಿ ಯಾವ್ದು ಬರೋದಿಲ್ಲ, ಅವರು ಡೈರೆಕ್ಟ್ ಆಗಿ AD ಅಥವಾ ಅವರು ಈಕ್ವಲೆಂಟ್ ಆಫೀಸರ್ ತಗೋಬಹುದು ಅಂತ. ಮತ್ತದು ಪ್ರಾಬ್ಲಮ್ ಆಗುತ್ತೆ. ಅದನ್ನ ತಾಲೂಕ್ ಪಂಚಾಯತಿಗೆ ಕೊಡಿ. 1 ಎಕರೆಗಿಂತ ಒಳಗಿರೋದಕ್ಕೆ ನೀವು ತಾಲೂಕ್ ಪಂಚಾಯತಿ ಅಂತ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. 1 ಎಕರೆಗಿಂತ ಮೇಲಿರೋರಿಗೆ ಬೇಕಾದ್ರೆ ನೀವು ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಒಂದು ಮೀಟಿಂಗ್ ಮಾಡಿದ್ರು ಎಲ್ಲ ತಮ್ಮ ಭಾಗದ ಸದಸ್ಯರು. ಬಹಳ ಸಮಸ್ಯೆ ಆಗಿದೆ. ಮೀಟಿಂಗ್ ಆದ್ಮೇಲೆ ಸಮಸ್ಯೆ ಹೇಳ್ತಾ ಇರೋದು. ಅದಾದ ನಂತರ ಬಹಳ ಸಮಸ್ಯೆ. ಉದಾಹರಣೆಗೆ ನಾನು ತುಂಬಾ ವಿವರಕ್ಕೆ ಹೋಗಲ್ಲ ಮಾನ್ಯ ಅಧ್ಯಕ್ಷರೇ. ಈ ಕಾರ್ಕಳ ತಾಲೂಕು ನಮ್ದು ಯೋಜನಾ ಪ್ರಾಧಿಕಾರದೊಳಗೆ ಬಂದಿಲ್ಲ. ನಾವು 40 ಕಿಲೋಮೀಟರ್ ದೂರ ಹೋಗ್ಬೇಕು. ದಿನೇಶ್ ಗುಂಡೂರಾವ್ರಿಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋ ಸಮಸ್ಯೆಗಳು. ಆ ಕಾರಣಕ್ಕೆ 1 ಕಿಲೋಮೀಟರ್ ಒಳಗಿರೋದಕ್ಕೆ ನೀವು ತಾಲೂಕ್ ಪಂಚಾಯತಿ ಒಳಗೆ ಪರ್ಮಿಷನ್ ಕೊಡಿ. ಹಿಂದೆ ಇತ್ತು ಆ ರೀತಿ. ಅದನ್ನ ಮೊನ್ನೆ ಯಾವ್ದೊಂದು ಕೋರ್ಟ್ ಆರ್ಡರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದುಹಾಕಿದಿರಿ. ಅದನ್ನ ಕೊಟ್ರೆ ಒಳ್ಳೇದಾಗುತ್ತೆ. ಹೌದು ಸರ್, ಅದನ್ನೇ ಹೌದು. ಲೈಸೆನ್ಸ್ ಟೌನ್ ಪ್ಲಾನರ್ಸ್ ಕೊಡಬಹುದು ಅಂತ ಒಂದು ವಿಚಾರ. ಅಧ್ಯಕ್ಷರೇ, ನಮ್ಮ ಮಾಹಿತಿಗೆ RDPR ಸಚಿವರು ಏನ್ ಹೇಳ್ತಾ ಇದ್ದಾರೆ, ನಿಜ ನೀವು ಹೇಳೋದು ಸಮಸ್ಯೆ ಇದೆ. ಆದ್ರೆ ಇದು RDPR ಕಾನೂನಲ್ಲ, ಇದು ತಮ್ಗೆ ಗೊತ್ತಿರೋ ಹಾಗೆ ನಗರ ಅಭಿವೃದ್ಧಿ ಇಲಾಖೆ ಕೆಳಗಡೆ ಟೌನ್ ಪ್ಲಾನಿಂಗ್ ಕಾನೂನು. ಅವರು ಹಿನ್ನೆಲೆಯಲ್ಲಿ ಹೈಕೋರ್ಟ್ನವರು ಡೈರೆಕ್ಷನ್ ಕೊಟ್ಟು ಅನಿವಾರ್ಯವಾಗಿ ಇಂಪ್ಲಿಮೆಂಟ್ ಮಾಡುವಂತಹದ್ದು ಆಗಿದೆ. ಅದರಿಂದ ತೊಂದರೆ ಆಗ್ತಾ ಇರೋದ್ರ ಬಗ್ಗೆ ನಾವು ಇಲ್ಲ ಅಂತೇನು ಅಲ್ಲಿಗೆಳಿತಾ ಇಲ್ಲ. ಅದಕ್ಕೆ RDPR ಸಚಿವರು ಈಗ ಒಂದು ಏನು ಸಜೆಷನ್ ಕೊಟ್ಟಿದ್ದಾರೆ, ಸ್ಥಳೀಯವಾಗಿ ಜನಗಳ ಕೈಗೆ ಸಿಗುವಂತೆ ಒಂದು ಲೈಸೆನ್ಸ್ಡ್ ಟೌನ್ ಪ್ಲಾನರ್ಸ್ ಅನ್ನ ಅಪಾಯಿಂಟ್ ಮಾಡಿ, ಸರ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅಲ್ಲ, ಎಂಪ್ಯಾನಲ್ ಮಾಡುವಂತಹದ್ದು. ಆರ್ಕಿಟೆಕ್ಟ್ ಅನ್ನ ಎಂಪ್ಯಾನಲ್ ತೆಗೆದಿರೋದು. ಅದೇ ಅದನ್ನ ಕಾನೂನಲ್ಲೇ ಅವಕಾಶ ಮಾಡಬೇಕು. ಅದು ಟೌನ್ ಪ್ಲಾನಿಂಗ್ ಕಾನೂನಲ್ಲಿ ಆಗ್ಬೇಕು, ಇಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಮಾಡಬೇಕು ಅಂತ ಮಾನ್ಯ RDPR ಸಚಿವರು ಸಜೆಷನ್ ಕೊಟ್ಟಿದ್ದಾರೆ. ಇಲ್ಲೂ ಅದನ್ನೇ ಹೇಳಿದ್ದಾರೆ. ಹೊರಗಡೆನೂ ಮುಖ್ಯಮಂತ್ರಿಗಳ ಹಂತದಲ್ಲೂ ಕೂಡ ಇದೇ ಚರ್ಚೆ ಆಗಿದೆ. ಆ ಒಂದು ಆಪ್ಷನ್ ಇಟ್ಕೊಂಡಿದ್ದೇವೆ ಅಂತ, ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಧ್ಯಕ್ಷರೇ ಇಲ್ಲಿ ಗ್ರಾಮ ಪಂಚಾಯತಿ ಹೆಸರಲ್ಲಿರ್ತಕ್ಕಂಥದ್ದು ಒಂದು 60% ಈ ಇದೊಂದು ಮೊದಲು ಸ್ವಾಗತಾರ್ಹ ಒಳ್ಳೆಯ ಒಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಅವಾಗ ನಮ್ಮ ಪಂಚಾಯತ್ ರಾಜ್ನವರು. ಇದರಲ್ಲಿ ನಮ್ಮ ಎಲ್ಲ ರಾಜ್ಯದಲ್ಲಿ ಕೆಲವೊಂದು ಮನೆಗಳಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಹೆಸರಲ್ಲಿರ್ತದೆ, ಅದು ಪಾಣಿ ಇರ್ತದೆ. ಅದೇ ರೀತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಹೆಸರಲ್ಲಿ ಪಾಣಿ ಇರ್ತದೆ. ನಂತರ BDO ಅಂತ ಇದೆ, VP ಜಾಗ ಅಂತ ಇದೆ, ರಾಜಪ್ರಮುಖರು ಅಂತಿದೆ, ಆಶ್ರಯ ನಿವೇಶಕ್ಕಾಗಿ ಕಾಯ್ದಿರಿಸಿದೆ ಅಂತಿದೆ, ಕಾಲೋನಿ ಇದೆ, ಏಕೆ ಕಾಲೋನಿ ಇಟ್ಕೊಂಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಇವುಗೂ ಕೂಡ ಈ ಒಂದು ಇದನ್ನು ಸೇರಿಸ್ಕೊಂಡ್ರೆ ಒಟ್ಟಾರೆ ಏನು ಈಗ ಒಂದು 60% ಅನುಕೂಲ ಆಗ್ತಿದಿಲ್ಲ, 99% ಜನಗಳಿಗೆ ಇವೆಲ್ಲವಲ್ಲೂ ಸೇರಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಇವತ್ತು ಮಾಡ್ಕೊಂಡಿರೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ 70, 80, 100 ವರ್ಷಗಳಿಂದ ಈ ಜಾಗಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಯಾರೋ ಕೊಟ್ಟಿರ್ತಾರೆ ಈ ಗಿಫ್ಟ್ ಆಗಿ EO ಹೆಸರಿಗೆ, ರಾಜಪ್ರಮುಖರ ಹೆಸರಿಗೆ, ಅಥವಾ BDO ಹೆಸರಿಗೆ, ಅಥವಾ ಗ್ರಾಮ ಪಂಚಾಯತ್ ಜಾಗ ಕೊಟ್ಟಿರ್ತಾರೆ.
ಈ ಥರ ಕೊಟ್ಟಿದ್ದರಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮನೆ ಅಧ್ಯಕ್ಷರೇ. ಅವರಿಗೆ ಯಾವುದೇ ಪತ್ರಗಳಿಲ್ಲ, ಖಾತೆಗಳಿಲ್ಲ. ಬಟ್ ಈ ಆಕ್ಟ್ ಎಲ್ಲ ಸೇರ್ಕೊಂಡಿಲ್ಲ ಮನೆ ಅಧ್ಯಕ್ಷರೇ. ಓಕೆ, ದಯವಿಟ್ಟು ಇದನ್ನು ಸೇರಿಸಬೇಕು ಅಂತೇಳಿ ನಾನು ಕೈ ಮುಗಿದು ದದ್ದಲ್ ಕೇಳಿ ಬಿಡ್ಲಿ. ಮಂತ್ರಿಗಳು ಕೇಳ್ತಾರೆ. ಇವಾಗಲೇ ಕ್ಲಾರಿಫೈ ಮಾಡಿಬಿಡ್ತಿದೆ, ಯಾಕಂದ್ರೆ ಇದು ಹಲವಾರು ಬಾರಿ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ಇದಿರೋದು ನಾವು ಖಾಸಗಿ ಲೇಔಟ್ಗಳು, ಬೇರೆ ಬೇರೆ ಅನ್ಆಥರೈಸ್ಡ್ ಲೇಔಟ್ಗಳಿಗೆ ಅವ್ರು ಹೇಳ್ತಾ ಇರೋದು ಸರ್ಕಾರಿ ಜಾಗದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅವ್ರ ಜೊತೆನೂ ಚರ್ಚೆ ಆಗಿದೆ, ರೆವಿನ್ಯೂ ಮಿನಿಸ್ಟರ್ ಅವ್ರ ಜೊತೆನೂ ಚರ್ಚೆ ಆಗಿದೆ. ಅವರ ಹೇಳಿದ್ಮೇಲೆ ಸಾಕಷ್ಟು ನಾವು ಮುಂದುವರೆದಿದ್ದೇವೆ ಪ್ರೊಸೆಸ್ನಲ್ಲಿ. ಸೊ ಅದು ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಧ್ಯಕ್ಷರೇ. ಅವ್ರಿಗೆ ಹಿಂದೆ ಸದನದಲ್ಲೂ ಕೂಡ ನಾವು ವಾಗ್ದಾನ ಮಾಡಿದ್ದೇವೆ, ಇದನ್ನು ಯಾವುದಾದ್ರೂ ರೀತಿ ನಾವು ಪರಿಹಾರ ಹುಡುಕೊಡ್ತೀವಿ ಅಂದ್ಬಿಟ್ಟು. ಸೊ ಅದನ್ನ ಅದು ಪ್ರೊಸೆಸ್ನಲ್ಲಿ ಇದೆ ಅಧ್ಯಕ್ಷರೇ. ಅದು ವಿಶ್ವನಾಥ್ ಅವರೇ, ಅದೇ ಸೇಮ್ ಅಲ್ಲ, ಗ್ರಾಮ ಪಂಚಾಯತಿಗಳ ಸಬಲೀಕರಣ ದೃಷ್ಟಿಯಿಂದ ಇದು ಒಂದು ಒಳ್ಳೆ ಬಿಲ್ ಅಂತ ತಂದಿದ್ದಾರೆ. ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ತಾವು ನಮಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಈ ಹಿಂದೆ ಅಕ್ರಮವಾಗಿ ನೋಂದಾವಣಿ ಅಂದರೆ ಕಂದಾಯ ನಿವೇಶನಗಳನ್ನು ಮಾಡೋ ಸಂದರ್ಭದಲ್ಲಿ ಪಕ್ಕದಲ್ಲಿರ್ತಕ್ಕಂಥ 2 ಎಕರೆ ಸರ್ವೆ ಜಾಗವನ್ನು ಕೂಡ ನೋಂದಾವಣಿ ಮಾಡಿಬಿಟ್ಟವ್ರೆ. ಅವ್ರಿಗೆ ಗೊತ್ತಿಲ್ಲ ತಗೊಂಡವ್ರಿಗೆ, ಯಾಕಂದರೆ ಅದೇನು ಸರ್ವೆ ನಂಬರ್ ಹಾಕಿ ಮಾಡಿರಲ್ಲ, ಯಾವುದೋ ಹೌಸ್ ಲಿಸ್ಟ್ ನಂಬರು ಡೂಪ್ಲಿಕೇಟ್ ಹಾಕಿ ಮಾಡಿದ್ದಾರೆ. ಅಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ. 94 CCನಲ್ಲಿ ನೀವು 20, 30, 40 ಮನೇಲಿ ಕಟ್ಟಿದ್ರಿ ರೆಗ್ಯುಲರೇಷನ್, ಅಲ್ಲಿ 5 ಮಾಡಿ 6 ಮಾಡಿ ಮನೆ ಕಟ್ಕೊಂಡವ್ರೆ. ಆ ಸರ್ಕಾರಿ ಜಾಗದಲ್ಲಿ ಅದನ್ನು ಸರ್ವೆ ಮಾಡಿ ರೆಗ್ಯುಲರೈಸ್ ಮಾಡ್ತೀರಾ, ಕಟ್ಟಿರೋದನ್ನು ಅದನ್ನು ಹಂಗೆ ಬಿಟ್ಬಿಡ್ತೀರಾ. ಒಂದು ಕೆಲವು ಕಡೆ ಗುಂತೋಪು, ಕೆರೆ ಅಂಗಳ, ಸ್ಮಶಾನವನ್ನು ಒತ್ತುವರಿ ಮಾಡೋಣ ಅನೇಕ ಸಾರಿ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಅದನ್ನು ಕೂಡ ಯಾರು ಬಡಾವಣೆ ಮಾಡಿದ್ರು ಅಕ್ರಮವಾಗಿ ಮಾಡಿಬಿಟ್ಟವ್ರೆ ಅವ್ರಿಗೆ. ಅದರಲ್ಲೂ ಕೂಡ ನೀವು ಸ್ವತ್ತನ್ನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಬಫರ್ ಝೋನಲ್ಲೂ ಕೂಡ ರಾಜಗಾಲುವೆ ಪಕ್ಕದಲ್ಲೂ ಮನೆ ಕಟ್ಟವ್ರೆ, ಸೈಟ್ ಮಾರವ್ರೆ, ಗೊತ್ತಿಲ್ಲದೆ ತಗೊಂಬಿಟ್ಟವ್ರೆ. ಅದನ್ನು ಕೂಡ ಯಾವ ರೀತಿ ನೀವು ರೆಗ್ಯುಲರೈಸ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಣ ಕೊಡಬೇಕು. ಇದರಲ್ಲಿ ಆ ಸ್ಪಷ್ಟೀಕರಣ ಇಲ್ಲ. ಯಾವತ್ತಿಂದ ನೋಂದಾವಣೆ ಆಗಿರೋದು, ಕಟ್ ಆಫ್ ಡೇಟ್ ಯಾವತ್ತಿಂದ ಮಾಡ್ತೀರಿ? ಸೊ ಇದನ್ನು ಸ್ವಲ್ಪ ಸ್ಪಷ್ಟೀಕರಣ ಕೊಡಿ. ಬಿಲ್ಡಿಂಗು ಮಾಡಬೇಕು, ಖಾಲಿ ಸೈಟ್ ರಿಜಿಸ್ಟರ್ ಆಗಿರೋದ್ರಿಂದ ಖಾಲಿ ಸೈಟ್ಗೂ ಮಾಡಬೇಕು. ಆಯ್ತು ಮನೆ ಮಂತ್ರಿಗಳು, ಸರ್ ಪ್ರಿಯಾಂಕ್ ಮಾನ್ಯ ಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಶ್ರೀನಿವಾಸ್ ಅವರು ಮಾತಾಡಿದ್ದು ಮತ್ತೆ ನೀವು ಮಾತಾಡಿ, ಅಲ್ಲ, ಅದರ ಪೂರ್ವಕವಾಗಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಆಲ್ರೆಡಿ ಅವ್ರ ತಂದೆ ತಾತನವರು ಆಸ್ತಿಗಳನ್ನು ಒಂದು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟುಬಿಟ್ಟಿದ್ರು. ಈಗಾಗಲೇ ಮನೆಗಳನ್ನು ಕಟ್ಟಿ ಸುಮಾರು 25-30 ವರ್ಷಗಳಾಗಿದೆ. ಈಗ ಅವರು ಮೊಮ್ಮಕ್ಕಳಿಗೆ ಬಂದು ಮುಟೇಷನ್ಗಳನ್ನು, ಖಾತಾ ಬದಲಾವಣೆಗಳಾಗಿ ಅವ್ರು ಕೋರ್ಟಿಗೆ ಹೋಗಿ ಡೈರೆಕ್ಷನ್ ಅನ್ನು ತಂದಿದ್ದಾರೆ, ಈ ಮನೆಗಳನ್ನು ತೆರವುಗೊಳಿಸಿ ನಮ್ದು ಆಸ್ತಿ ಅಂತೇಳಿ. ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದ ಯಾಪಲ್ದಿನ್ನಿಯಲ್ಲಿ ಆಲ್ರೆಡಿ ಹಾಸ್ಟೆಲ್ ಒಂದು 25 ವರ್ಷದಿಂದ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಮತ್ತು ಎಲ್ಲರೂ ಖಾಸಗಿ ಕಟ್ಟಡಗಳಿದೆ. ಆದರೆ ಕೋರ್ಟ್ ಒಂದು ಡೈರೆಕ್ಷನ್ ಮಾಡಿದೆ. ಹಾಗಾಗಿ ಮಾನ್ಯ ಮಂತ್ರಿಗಳೇನು ಬಿಲ್ ತಂದಿದ್ದಾರೆ ಅದರಲ್ಲಿ ಇವೆಲ್ಲವನ್ನ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು 1 ಗುಂಟೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಅವಾಗ ಹಿಂದೆ. ಹಾಗಾಗಿ ಆ ಕಾಗದ ಪತ್ರದ ಮೇಲೆ ಸ್ಟಾಂಪ್ ಪೇಪರ್ ಮೇಲೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದನ್ನ ಈ ಬಿಲ್ಲಲ್ಲಿ ಇನ್ಕ್ಲೂಡ್ ಮಾಡಿ ಅಧಿಕೃತವಾಗಿಗೊಳಿಸೋದಕ್ಕೆ ಈ ಕಾನೂನು ಅಂತಂದ್ರೆ ಒಳ್ಳೇದಾಗ್ತದೆ ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತಾರೆ. ಓಕೆ, ಮಂತ್ರಿ ಅವರು. ಸರ್ ಅಧ್ಯಕ್ಷರೇ, ಸಭಾಧ್ಯಕ್ಷರು ಒಂದು ನಿಮಿಷ. ಟ್ಯಾಕ್ಸ್ ಕಲೆಕ್ಷನ್ಗೆ ಬಿಲ್ ತಂದಿರೋದು ಕರೆಕ್ಟು ಸಭಾಧ್ಯಕ್ಷರೇ. ಆದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ದೊಡ್ಡ ಕಟ್ಟಡಗಳನ್ನು ಕಟ್ಟುವಾಗ ಅದಕ್ಕೆ 3 ವರ್ಷ ಇಲ್ಲದ 4 ವರ್ಷ ಬೇಕಾಗ್ತದೆ ಸಭಾಧ್ಯಕ್ಷರೇ. ನಾವು ಪಂಚಾಯತಿಯಿಂದ ಲೈಸೆನ್ಸ್ ಪಡ್ಕೊಂಡು ಅದಕ್ಕೆ 10-12 ಲಕ್ಷ ಟ್ಯಾಕ್ಸ್ ಕಟ್ಟಿರ್ತೀವಿ. ಬೈ ಚಾನ್ಸ್ ನಾವು 3 ವರ್ಷ ಅದು ನಿಗದಿ ಮಾಡಿರ್ತಾರೆ, 3.5 ವರ್ಷ, ಒಂದು 6 ತಿಂಗಳು ಜಾಸ್ತಿ ಆದರೆ ಪುನಃ ರಿನ್ಯೂವಲ್ ಮಾಡಬೇಕಿದ್ರೆ ಅದೇ 12 ಲಕ್ಷವನ್ನು ಕಟ್ಟಬೇಕು ಅಂತ ಕೇಳ್ತಾರೆ. ಹಾಗಾದರೆ ಅದಕ್ಕೆ ಅದನ್ನು ಬೇರೆ ಎಲ್ಲಿಯೂ ನಗರದ ಪ್ರದೇಶದಲ್ಲಿ ಅದು ಇಲ್ಲ ಸಭಾಧ್ಯಕ್ಷರೇ. ಇನ್ನೊಂದು, ನಾವೆಲ್ಲಾದರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಲೆವೆಲಲ್ಲಿ ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟಿರ್ತೀವಿ, ಅಲ್ಲಿ ಅವರಿಗೆ ಒಂದು 4 ಲಕ್ಷ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಹಾಕಿರ್ತಾರೆ. ಆ ಟ್ಯಾಕ್ಸನ್ನು ಪ್ರತಿ ವರ್ಷ ನಾವು ಕಟ್ತೀವಿ. ಆನಂತರ 1 ತಿಂಗಳ ನಂತರ ಇನ್ನೊಂದು ಲೆಟರ್ಗೆ ಹೊಸ ಸಾಫ್ಟ್ವೇರಲ್ಲಿ ಹೇಳ್ತಾರೆ, ಆ ಸೆಟ್ ಬ್ಯಾಕಲ್ಲಿ ಏನು ಜಾಗ ಸೈಡ್ಗೆ ನಾವು 20 ಫೀಟ್ ಬಿಟ್ಟಿದ್ವಿ ಅದಕ್ಕೆ ಸಪರೇಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ತಾರೆ. ಈಗ ಅದರಲ್ಲೇ ಇನ್ಕ್ಲೂಡ್ ಮಾಡ್ಬೋದು, ಇಲ್ಲದಿದ್ರೆ ಅದನ್ನು ಸಪರೇಟ್ ಆಗಿ ಕೇಳೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ ಸಭಾಧ್ಯಕ್ಷರೇ. ಅದನ್ನು ಕೂಡ ನಮ್ಮ ಮಂತ್ರಿಗಳು ಸಂಬಂಧಪಟ್ಟದ ಹೌದೌದು ಇಲ್ಲ, ಬಿಲ್ಲಲ್ಲಿ ಅದು ನೀವು ಅದು ಉತ್ತರ ಕೊಡ್ತಾರೆ ಅವರು. ಇದು ಮಾನ್ಯ ವಿಶ್ವನಾಥ್ ಅವರು, ರಾಯ್ ಅವರು ಇಬ್ಬರು ಕೂಡ ಪಂಚಾಯತಿಗೆ ಆದಾಯ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಿಜ, ಇದರಲ್ಲಿ ಸರ್ಕಾರಕ್ಕೆ 1 ಪೈಸನೂ ಏನು ಬರೋದಿಲ್ಲ, ಪಂಚಾಯತಿಗೆ ಸ್ವಲ್ಪ ಬರೋದಕ್ಕೆ ಅವಕಾಶ ಇದೆ. ಪಂಚಾಯತಿ ಸಬಲೀಕರಣ ಅಷ್ಟು ಮಟ್ಟಿಗೆ. ಆದರೆ ಮುಖ್ಯವಾಗಿ ಸರ್ಕಾರದ ಗುರಿ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು ಹಿಂದೆ ಏನೇನು ಅನ್ಆಥರೈಸ್ಡ್ ಲೇಔಟ್ ಆಗಿಬಿಟ್ಟಿದ್ದಾವೆ, ಅವರು ಸುಮಾರು ಜನ ಸೈಟ್ ಕೊಂಡ್ಕೊಂಡು ಬಿಟ್ಟಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಆದರೆ ಅವರಿಗೆ
ಖಾತೆ ಸಿಕ್ಕಿಲ್ಲ. ಅವರು ಒಂಥರ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಸ್ವತ್ತು ಅಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ, ಪಂಚತಂತ್ರದಲ್ಲಿ ಎಂಟ್ರಿ ಇದೆ, ಆದರೆ ಈ ಸ್ವತ್ತು ಅವ್ರಿಗೆ ಸಿಕ್ಕಿಲ್ಲ. ಸೊ ಇವರಿಗೆಲ್ಲ ಒನ್ ಟೈಮು ಪರ್ಮನೆಂಟ್ ರಿಲೀಫ್ ಏನಾದರೂ ಕೊಡಬೇಕು ಅಂತ ಹೇಳಿದ ಮೇಲೆ ನಾವು ಕಾನೂನು ಸಚಿವರು ಎಲ್ಲ RDPR ಸಚಿವರು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಈ ಥರ ಎಷ್ಟಿದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ 90 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ. ಕಾಲಾನುಕಾಲದಿಂದ 96 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ. ನಗರಸಭೆ ವ್ಯಾಪ್ತಿಗಳಲ್ಲಿ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ. ಬೆಂಗಳೂರಲ್ಲಿ ಒಂದು 5 ರಿಂದ 10 ಲಕ್ಷ ಆಸ್ತಿಗಳಿದ್ದಾವೆ. ಇವೆಲ್ಲ ಸೇಲ್ ಡೀಡ್ ಮುಖಾಂತರ ತಗೊಂಡಿದ್ದಾರೆ. ಆದರೆ ಅವೆಲ್ಲ ಅನಾಥರೈಸ್ಡ್ ಇತ್ತು, ಅವರಿಗೆ ಖಾತಾ ಕೊಡೋಕ್ಕಾಗಲ್ಲ, ಇವತ್ತು ಆಗಲ್ಲ. ಅದಕ್ಕೆ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಇದ್ರ ಮುಖಾಂತರ UDಯಲ್ಲಿ ಲಾಸ್ಟ್ ಟೈಮ್ ಮಾಡಿ ಈಗ ಬಿ ಖಾತನ್ನ ನಾವು ರೋಲ್ ಔಟ್ ಮಾಡಿದ್ದೇವೆ. ಎಲ್ಲ ನಗರ ಪ್ರದೇಶಗಳಲ್ಲಿ ಬಿ ಖಾತಾ ಕೊಡ್ತಾ ಇದ್ದೇವೆ. ಸೇಮು ಹಳ್ಳಿ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲೂ ಕೂಡ ಬಿ ಖಾತಾ ಕೊಡಬೇಕು ಅಂತ ಬೇಡಿಕೆ ಬಂದಿದ್ರಿಂದ ಆ ಜನಗಳಿಗೆ ನಾವು ಎ ಖಾತಾ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕಾನೂನಿಗೆ ವಿರುದ್ಧವಾಗಿದೆ. ಅಟ್ಲೀಸ್ಟ್ ಅವರಿಗೆ ನಮ್ಮ ಬಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಅವ್ರಿಗೆ ಟ್ಯಾಕ್ಸು ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಷ್ಟು ಮಟ್ಟಿಗಾದರೂ ಅವ್ರಿಗೊಂದು ಏನೋ ಒಂದು ರೆಕಾರ್ಡ್ ಆಫ್ ರೈಟ್ಸು ಅಂತ ಹೇಳೋಕ್ಕಾಗದೆ ಹೋದರೂ ಕೂಡ ಪಂಚಾಯತ್ ರಿಜಿಸ್ಟ್ರಲ್ಲಿ ಅಧಿಕೃತವಾಗಿ ಅವರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಇದ್ರ ಮುಖಾಂತರ ಮಾಡೋದ್ರಿಂದ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಸುಮಾರು 96 ಲಕ್ಷ ನಿವೇಶನ ಮನೆಗಳಿಗೆ ಅವರಿಗೆ ಒನ್ ಟೈಮ್ ರಿಲೀಫ್ ಕೊಟ್ಟಂಗೆ ಆಗುತ್ತೆ. ಇದು ಒನ್ ಟೈಮ್ ಅಂತ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ತಾವು ಕೇಳ್ಬೋದು. ಈಗ ನೋಂದಣಿ ಇಲಾಖೆಯಲ್ಲಿ ಅನಧಿಕೃತ ಸೈಟ್ಗಳು ಮಾರಾಟ ನಾವು ಬಂದ್ ಮಾಡಿರೋದ್ರಿಂದ ಇನ್ಮುಂದೆ ಇದು ಬರಲಿಕ್ಕಿಲ್ಲ. ಇದು 20-30 ವರ್ಷಗಳ ಬಳುವಳಿ, ಅದನ್ನ ಒನ್ ಟೈಮ್ ಆಗಿ ನಾವು ರಿಲೀಫ್ ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಅನಾಥರೈಸ್ಡ್ ಸೈಟನ್ನು ಸೇಲ್ ಮಾಡಲಿಕ್ಕೆ ನಾವು ಬಂದ್ ಮಾಡಿದ್ದೇವೆ ನೋಂದಣಿ ಇಲಾಖೆಯಲ್ಲಿ. ಈ ಹಿಂದೆ ಆಗೋಗಿರೋರಿಗೆ ಈಗ ಅವತ್ತು ತಪ್ಸಕ್ಕಾಗಿಲ್ಲ, ಇವತ್ತು ಅವ್ರು ವಾಸ ಇದ್ದಾರೆ, ಮನೆ ಇದೆ, ಎಲ್ಲ ಇದೆ, ಅವ್ರಿಗೊಂದು ಬಿ ಖಾತಾ ಕೊಡುವಂಥದ್ದು. ಆದರೆ ಅದನ್ನು ಎಲೆಕ್ಟ್ರಾನಿಕ್ ಖಾತಾನೇ ಕೊಡೋದು, ಪೇಪರ್ ಖಾತಾ ಇಲ್ಲ ಇದರಲ್ಲಿ. ಈ ಖಾತಾ ಮುಖಾಂತರ ಬಿ ಖಾತಾ ಕೊಡೋದಕ್ಕೆ ಅವ್ರಿಗೆ ರಿಲೀಫ್ ಮೇಜರ್ ಆಗಿ ಇದು ಆ 96 ಲಕ್ಷ ಕುಟುಂಬಗಳಿಗೆ ಒಂದು ರಿಲೀಫ್ ಆಗುತ್ತೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇದು ನಾವು ಸೇರಿ ತಗೊಂಡು ಸಭಾಧ್ಯಕ್ಷರೇ ಎಷ್ಟೋ ಹಳ್ಳಿ ಕಡೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಚಿವರೇ ನಿಯಮಗಳು ಮಾಡಬೇಕಾದ್ರೆ ನಾವು ನೋಡಬಹುದು. ಸಚಿವರೇ ದಯವಿಟ್ಟು ಇದು ಒಂದ್ ನಿಮಿಷ ನಿಯಮಗಳು ಮಾಡಬೇಕಾದ್ರೆ ಟ್ಯಾಕ್ಸೇಷನ್ ಬಗ್ಗೆ ಅದು ಮಾಡ್ಬೋದು, ಯಾಕಂದ್ರೆ ಅದಕ್ಕಿದಕ್ಕೆ ಸಂಬಂಧ ಇಲ್ಲ. ಮತ್ತೆ ಈಗಾಗಲೇ ಕಂದಾಯ ಸಚಿವರು ಎಲ್ಲ ಹೇಳಿದ್ದಾರೆ. ಸರ್ಕಾರಿ ವಿಶ್ವನಾಥ್ ಸಾಹೇಬ್ರು ಕೇಳಿದಂಥ ಒಂದು ಪ್ರಶ್ನೆಗೆ ಸರ್ಕಾರಿ ಜಾಗವನ್ನು ಹೊರತುಪಡಿಸೇ ಇದೆ ಸರ್, ಅದನ್ನ ಸರ್ಕಾರಿ ಜಾಗನ ಕೊಡ ಆಯ್ತು ಲಮ್ಮಣಿ ಸರ್, ಅದು ವಿಧೇಯಕನಲ್ಲಿ ಇದೆ. ಗ್ರಾಮ ಪಂಚಾಯತಿಯಲ್ಲಿ ಏನಾಗ್ತಿದೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಇಲ್ಲಿಗಲ್ ಆಗಿ ಸುಮಾರು 30-40 ವರ್ಷದ ಹಿಂದನೆ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ನಾವು ಗೌರ್ಮೆಂಟ್ ಇಂದ ಅವರಿಗೆ ಮನೆ ಕೊಟ್ಟಿದ್ದೀವಿ, ರಸ್ತೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅವ್ರಿಗೆ ಬಾಂಡ್ ಮುಖಾಂತರ 3-4 ಗಂಟೆ ಮಾರ್ಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಆಲ್ರೆಡಿ ಮನೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಸಹಿತ ಎಲ್ಲಾ ಕಡೆ ಎಲ್ಲಾ ಪಂಚಾಯತಿಯಲ್ಲಿನೂ ಸಹಿತ ಈ ಪ್ರಾಬ್ಲಮ್ಗಳು ಬಹಳಷ್ಟು ಊರಲ್ಲಿ ಇದೆ ಸರ್. ಸಭಾಧ್ಯಕ್ಷರೇ ಅದ್ರ ಬಗ್ಗೆ ಒಂದು ಏನಾದರೂ ತಿಳಿಸಲಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ವಿಧೇಯಕವನ್ನು ತಂದಿದ್ದಾರೆ ಸಾಹೇಬ್ರು, ಇದರಲ್ಲಿ ಈಗ ಕಂದಾಯ ಸಚಿವರು ಹೇಳಿದರು, ಏನು ಪಟ್ಟಣ ಪಂಚಾಯತ್ ನಗರಸಭೆ ಲಿಮಿಟಲ್ಲಿ ನಾವೇನು ಬಿ ಖಾತಾವನ್ನು ಕೊಡ್ತಾ ಇದ್ದೀವಿ, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಅಧಿಕೃತವಾಗಿ ಏನು ಈ ಸ್ವತ್ತಿನ ಮೂಲಕ ನಾವು ಅವರನ್ನು ಅಧಿಕೃತಪಡಿಸ್ತಿದ್ದೀವಿ ಅನ್ನುವಂಥದ್ದನ್ನು ಏನು ಹೇಳಿದಿರಿ, ಇದರಲ್ಲಿ ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗ ಆಗಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನೀವು ಏನು ಪಟ್ಟಣ ಪಂಚಾಯತ್ ನಗರಸಭೆ ಒಳಗಡೆ ನೀವೇನು ಬಿ ಖಾತಾ ಕೊಟ್ಟಿದ್ದೀರಿ, ಬಿ ಖಾತಾವನ್ನು ಪಡ್ಕೊಂಡಿರ್ತಕ್ಕಂಥವನು ಮನೆ ಕಟ್ಟಬೇಕು ಅಂತ ಹೇಳಿ ಲೋನ್ ಅಪ್ಲೈ ಮಾಡಿದ್ರೆ ಅವನಿಗೆ ಲೋನ್ ಸಿಗಲ್ಲ ನಿಮ್ಮ ಬಿ ಖಾತಾದ ಮೂಲಕ. ಸೇಮ್ ಇದರಲ್ಲೂ ಅಷ್ಟೇ, ನೀವು ಏನು ಕೊಡ್ತೀರಿ ಈ ಖಾತಾ ಕೊಡ್ತೀರಾ ಅವನಿಗೂ ಅದರಲ್ಲಿ ಏನು ಯಾವುದೇ ರೀತಿಯಾಗಿ ಲೋನ್ ಮಾಡೋಕ್ಕಾಗಲ್ಲ. ಇದು ಒಟ್ಟು ನಾನು ಹೇಳ್ತೇನೆ, ಇದರ ತಾತ್ಪರ್ಯ ಸರ್ಕಾರಕ್ಕೆ ತೆರಿಗೆಗೆ ಹಣದಿಂದ ಸರ್ಕಾರಕ್ಕೆ ದುಡ್ಡು ಭರ್ತಿ ಮಾಡಿಕೊಳ್ಳಿಕ್ಕೆ ಮಾತ್ರ ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಜೆಂಡಾ ಇಲ್ಲ ಲೋನಿಗೆ ಅಪ್ಲೈ ಮಾಡೋರು ಕೆಲವರು ಇರ್ತಾರೆ. ಕೆಲವರು ಬೆಂಗಳೂರಿನಲ್ಲಿ ಬಿ ಖಾತಾಗೂ ಲೋನ್ ಕೊಡ್ತಾ ಇದಾವೆ ಕೆಲವು ಸಂಸ್ಥೆಗಳು. ಲೋನ್ ಒಂದೇ ದೃಷ್ಟಿ ಅಲ್ಲ, ಅವರು ಇವತ್ತು ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಅವರಿಗೆ ಯಾವುದು ದಾಖಲೆ ಇಲ್ಲ, ಅವರಿಗೆ ಎಂಟ್ರಿ ಇಲ್ಲ, ಆ ಸೈಟ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ.
ಮಕ್ಕಳಿಗೆ ಬರ್ಕೊಡ್ಲಿಕ್ಕೆ ಕಂದಾಯ ಆಗೋದಿಲ್ಲ, ಸಚಿವರೇ, ಯಾವ್ದು ಈಗ ದಾಖಲೆ ಇಲ್ಲ, ನಮ್ಮ ಅದನ್ನ ದಕ್ಷಿಣ- ಮಾಡ್ಕೊಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಇದಕ್ಕೆ ಜಿಲ್ಲೆಯಲ್ಲಿ ಬೇಡ, ದಕ್ಷಿಣ- ಅಲ್ಲ, ಅಲ್ಲ, ಈಗ ದಕ್ಷಿಣ ಬೇಡ, ಸರ್ಕಾರ ದಿವಾಳಿ ಆಗಿದೆ. ಅವ್ರಿಗೆ ಸರ್ಕಾರದಲ್ಲಿ ಜನರಿಗೆ ದಕ್ಷಿಣ ಬೇಕಾ ಕನ್ನಡ ಬೇಡ್ವಾ? ದಿವಾಳಿ ಆಗಿದೆ. ಅನುಷ್ಠಾನ ನೈಂದ ಮಾಡಿದಾಗ ಜನರಿಗೆ ಗೊತ್ತಾಗುತ್ತೆ. ಜನ ಅನುಷ್ಠಾನ ಪರದಾಟ ಮಾಡಿದಾಗ ಗೊತ್ತಾಗ್ತದೆ. ಪರದಾಟಕ್ಕೆ ಸಂಬಂಧಪಟ್ಟಂತೆ ಪರದಾಟದ ಸ್ಥಿತಿ ಇದೆ. ಒಂದೊಂದು ಪಂಚಾಯತ್ ನಲ್ಲಿ ಅರ್ಜಿಗಳು ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ಸ್ವಲ್ಪ ವಿಧೇಯಕದಲ್ಲಿ ಸೇರ್ಪಡೆಗೊಳಿಸಲು ಅನುಕೂಲ ಆಗುತ್ತೆ. ಸೇಲ್ ಡೀಡ್ ಏನಾದ್ರೂ ಸಮಸ್ಯೆಗಳಿದೆ, ರೂಲ್ ಅದೆಲ್ಲ ಸಿನಾರಿಯೋಗಳು ಬೇಕಾದ್ರೆ ಕನ್ಸಿಡರ್ ನಿಮ್ಮ ಮೂಲಕ ಮಂತ್ರಿಗಳೇ, ಈಗ ಅವ್ರಿಗೆ ತ್ರಿಶಂಕುದಾಗ ಅದಾರ ಅವ್ರು, ತ್ರಿಶಂಕು 2 ಕೊಯ್ಯಾತಿರಿ ನೀವು ಅವ್ರಿಗೆ. ಹೇಗೆ ಈಗ ಹೇಳಿ ಮತ್ತು ಸರ್? ನಿಮ್ಗೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತೈತೆ ಹೊರತು ಇಲ್ಲ, ಮಾನ್ಯ ಅಧ್ಯಕ್ಷರೇ, ನಿಮ್ಗೆ budget ಗೆ ಅನುಕೂಲ Identification ಆಗ್ತೈತೆ ಕೊಡ್ತಾ ಹೊರತು ಇದೀವಲ್ಲ, ಆಯ್ತು. ಅವ್ರಿಗೆ permanent relief ಸಿಗುದಿಲ್ಲ. ರೆಡ್ಡಿ ಅವ್ರೆ. ಏಕತಾನ ಮಾಡಿಕೊಟ್ಟು ಆಯ್ತು, ಸಜೆಷನ್ ಹೇಳಿದ್ರಲ್ಲ. ಮಾಡ್ರಿ. ರೆಡ್ಡಿ ಅವರೇ, ಇದು ಅರ್ಧಂಬರ್ಧ ಮಾಡಿ ಏನ್ ಫಾಯ್ದೆ? ಕೊಡ್ತಾ ಇದೀವಿ ಅವರಿಗೆ, ಏಕತಾ ಮಾಡಿ. ಇವ್ರಿಗೆ ಏಕಾತ ಕೊಡ್ಲಿಕ್ಕೆ ಬರೋದಿಲ್ಲ ಕಾನೂನಲ್ಲಿ. ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ನಮ್ಮದು ಕರ್ನಾಟಕದಲ್ಲಿ 2014-15 ಇದೇ ಸದನದಲ್ಲಿ ನಾವು ಅನಾಥರೈಸ್ಡ್ ಅನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಕಾನೂನು ಪಾಸ್ ಮಾಡಿದ್ದೇವೆ. ಅದು ಹೈಕೋರ್ಟ್ ಅಲ್ಲಿ ನಿಮ್ಮ ಪಾರ್ಟಿಯ ಒಬ್ಬ ಸಂಸದರು ಚಾಲೆಂಜ್ ಮಾಡಿದ್ರು. ಹೈಕೋರ್ಟ್ ಅಲ್ಲಿ ಕರ್ನಾಟಕ ಸರ್ಕಾರದ ಪರ ಆಯ್ತು. ಆದರೂ ವಿರುದ್ಧವಾಗಿ ಹೋಗಿ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ SLP ಹಾಕಿ ಸ್ಟೇ ತಗೊಂಡು ಕೂತಿದ್ದಾರೆ. ನೀವು ಅವ್ರು ಹಾಕಿರೋ ಅಪೀಲ್ SLP ಅನ್ನ ವಿಡ್ರಾ ಮಾಡಿ ನಮ್ದು ಪಾಸ್ ಆದ್ರೆ ಈಗಲೂ ಏಕಾತ ಕೊಡ್ತೇವೆ, ನಾವು ತಯಾರಿದ್ದೇವೆ. ಆ ವಿರೋಧ ಮಾಡಿರೋದು ನಿಮ್ ಪಾರ್ಟಿ MP ಮಿನಿಸ್ಟರ್ ಆಗಿದ್ರು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ನಿಮ್ಗೆ ಗೊತ್ತಿದೆ ಅದು. ಅವರು ಅದನ್ನ SLP ವಿಡ್ರಾ ಮಾಡಿದ್ರೆ ನಾವು ಏಕಾತ ಕೊಡ್ಲಿಕ್ಕೆ ತಯಾರಿದ್ದೇವೆ. SLP ಹಾಕಿ ಸ್ಟೇ ತಗೊಂಡು ಬಂದಿದ್ದಾರೆ. ನಮ್ಮ ಲೆಜಿಸ್ಲೇಚರ್ ಅಲ್ಲಿ ಪಾಸ್ ಆಗಿದೆ ಕಾನೂನು, ಹೈಕೋರ್ಟ್ ಅಲ್ಲಿ ಅಪೀಲ್ಡ್ ಆಗಿದೆ. ಅದಕ್ಕೋಗಿ SLP ಹಾಕಿ ಸ್ಟೇ ತಗೊಂಡಿದ್ದಾರೆ. ಸರ್ಕಾರಿ ಜಮೀನು ಹೋಗಬಾರ್ದಂತೆ ಅವ್ರು ಜನಾರ್ದನ್ ರೆಡ್ಡಿ ಅವರೇ, ಅದು ರೆಗ್ಯುಲರೈಸೇಷನ್, ಅದಕ್ಕೆ ಸರ್ಕಾರಿ ಜಮೀನಿಗೆ ಸಂಬಂಧ ಇಲ್ಲ. ಅದು ಪ್ಯೂರ್ಲಿ ಪ್ರೈವೇಟ್ ಲ್ಯಾಂಡ್. ನೀವು ಈಗಲೂ ಆಯ್ತು, ನಿಮ್ಮ ಬೇಡಿಕೆಗೆ ಒಪ್ತೇವೆ. ಅವ್ರಿಗೆ ಹೇಳ್ಬಿಟ್ಟು ಅವರು ಈಗಲೂ ನಿಮ್ಮ ಪಾರ್ಟಿಯಲ್ಲೇ ಇದ್ದಾರೆ, ಎಲ್ಲ ಅಧಿಕಾರ ಉನ್ನತ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಹೇಳಿ ವಿಡ್ರಾ ಮಾಡಿಸಿ, ಅದು ಕ್ಲಿಯರ್ ಮಾಡಿಕೊಟ್ರೆ ಸಂತೋಷದಿಂದ ನಾವು ಏಕಾತ ಕೊಡ್ತೇವೆ. ಅವಾಗ ಅವರಿಗೆ ಸಾಲನೂ ಸಿಗುತ್ತೆ, ಸೋಲಾನು ಸಿಗುತ್ತೆ, ಎಲ್ಲ ಅನುಕೂಲಗಳು ಸಿಗ್ತದೆ. ಹೋಗಿ ಸ್ಟೇ ತಗೊಂಡು ಬಾಕಿ ಆಯ್ತು. ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ ಮಾತಾಡಿ, ಬಿಲ್ ಪಾಸ್ ಮಾಡಿಸ್ತೇನೆ ನಾನು. ಅಲ್ಲ, ಅವಾಗ ಮಾಡ್ರಿ ಕಾನೂನು. ಈಗ ಯಾಕ್ ತಗೊಂಡ್ರಿ? ಇದ್ರಲ್ಲೇ ಕಾನೂನು ಅವಾಗ ತಗೊಂಬರ್ರಿ. ಈಗ ಅದು ಈಗ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ ಬಿಟ್ರೆ ಏನು ಫಾಯ್ದೆ ಇಲ್ಲ ಇದ್ರಲ್ಲೇ. ಒಂದು ನಿಮಿಷ ಸರ್ಕಾರದಿಂದ ಏನಾದ್ರೂ ಒಂದು ರಿಲೀಫ್ ಕೊಡ್ಬೇಕು ಅಂತ ಮಾಡ್ತಾ ಪ್ರಿಯಾಂಕ್ ಅವರೇ, ಎಲ್ಲ ಉತ್ತರ ಕೊಡ್ಬೇಡಿ. ಪ್ರಿಯಾಂಕ್ ಅವರೇ ಒಂದು ನಿಮಿಷ. ಇವಾಗ ದದ್ದಲ್ ಬಸವನಗೌಡರು ಒಂದು ಮಾತು ಹೇಳಿದ್ದಾರೆ ಸರ್. ಅಂದ್ರೆ ಅದೇ ಒಂದು ರೀತಿಯಲ್ಲಿ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಎಲ್ಲ ಕಡೆ ಇದೆ. ಸುಮಾರು ಅಂದ್ರೆ ಒಂದು 30-40 ವರ್ಷಗಳ ಹಿಂದೆನೆ ಒಂದು 5 ಎಕರೆ 10 ಎಕರೆ ಇರುವಂತ ಲ್ಯಾಂಡ್ ಓನರ್ಸ್ ಏನ್ ಮಾಡಿದ್ದಾರೆ, ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಸ್ಟ್ಯಾಂಪ್ ಪೇಪರ್ಗಳ ಮೇಲೆ ಅವರಿಗೆ ಒಂದು 30-40 60-40 ಸೈಟ್ಗಳನ್ನ ಬರೀ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಬಿಟ್ಟಿದ್ದಾರೆ. ಆ ಥರ 6,000 ಮಂದಿ 6,000 ಸೈಟ್ಗಳು ಅನಧಿಕೃತವಾಗಿ ಮನೆಗಳು ಕಟ್ಕೊಂಡು ಆ ಬಾಂಡ್ ಪೇಪರ್ ಆಧಾರದ ಮೇಲೆ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಅವ್ರಿಗೆ ಇವಾಗ ಕರೆಂಟು ಟೆಂಪರರಿ ಕನೆಕ್ಷನ್ ಕೊಡ್ತಾರೆ ಮತ್ತು ಖಾತಾಗಳಿಲ್ಲ ಅವ್ರಿಗೆ. ಅಂದರೆ ಈ ರೀತಿ 6,000 ಸೈಟ್ಸ್ ಅಂತಂದರೆ ಹೆಚ್ಚು ಕಡಿಮೆ 30,000 ಪಾಪ್ಯುಲೇಷನ್ ಅನಧಿಕೃತವಾಗಿದ್ದಾರೆ. ಅವ್ರ ವಿಷಯದಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ ತಾವು ದಯಮಾಡಿ ಅದೊಂದು ನನಗೆ, ಯಾಕಂದ್ರೆ ಬಿ ಖಾತಾನೇ ಅಲ್ಲ, ಬಿ ಖಾತಾನೇ ಆಗ್ಲಿ, ಆಯ್ತು, ಉತ್ತರ ಕೊಡ್ಲಿ. ಅದೇ ಬಿ ಖಾತಾನೇ ಆಗ್ಲಿ, ಅದಕ್ಕೆ ಉತ್ತರ ಕೊಡ್ಲಿ. ಅಧ್ಯಕ್ಷರೇ, ಇದು ಸೇಲ್ ಡೀಡ್ ಇಲ್ಲ ಅಂದ್ರೆ ನಾವು ಇದು ಕೆನಾಟ್ ಗೆಟ್ ಇಟ್ ಆನ್ ಟು ದಿಸ್ ಪ್ಲಾಟ್ಫಾರ್ಮ್ ಈಗ ಸದ್ಯಕ್ಕೆ. ಅಲ್ಲ, ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಅಂತಂದ್ರೆ ಇವಾಗ ಮುಂದೆ ನೋಡೋಣ. ಅಲ್ಲ, ಅವ್ರು ಮಾಡ್ಬಿಟ್ಟಿದ್ದಾರೆ. ರೆವಿನ್ಯೂ ಇರ್ಬೋದು, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿದ ರೀತಿಯಲ್ಲಿ ಕಾನೂನು ಸಲಹೆ ಪಡೆಯೋಣ ಅದಕ್ಕೋಸ್ಕರ. ಅಲ್ಲ, ರೆವಿನ್ಯೂ ಮಿನಿಸ್ಟರ್ ಇಬ್ರು ಕಲ್ತರ ಆಗ್ತದೆ ಸರ್. ಕ್ಲಾರಿಫಿಕೇಶನ್ ಸರ್. ಕಾಲಂ ನಂಬರ್ 11 ನಲ್ಲಿ ಆಯ್ತು, ಬೆಳಗಾವಿ ಅಧಿವೇಶನದಲ್ಲಿ ಅಕ್ರಮ ಸಕ್ರಮ ಮಾಡಬೇಕು ಅಂತ ಹೇಳಿ ಈ ಬಿಲ್ ಬಗ್ಗೆ ಮಾತಾಡಿ. ಯಾಕೆ ತಗೊಳ್ಳೋದು ನೀವು? ತಂದಾಗ ಬೆಂಗಳೂರು ಪ್ರತಿಷ್ಠಾನ ಅಂತೇಳಿ ಒಂದು ಸಂಸ್ಥೆಯಲ್ಲಿ ತಗೊಂಡೋಗಿ ಕೋರ್ಟ್ಗೆ ಸ್ಟೇ ಹಾಕಿ ನಿಜಾನೇ, ತಾವು ಹೇಳಿದ ನಿಜ ಸರ್. ನಾವು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪ ಅವರು, ನಾನು ಇದ್ದೆ, ಅವರನ್ನು ಕರೆದು ಪರಿಪರಿಯಾಗಿ ಹೇಳಿದ್ವಿ. ಯಾಕಂದ್ರೆ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಆಗೋಗಿದೆ, ಸಾಕಷ್ಟು ಹಣನೂ ಕೂಡ ಬರ್ತದೆ ಅವ್ರಿಗೆ. ಮಾಡಿ ಇನ್ನೇನು ಮನೆಗಳಂತೂ ಹೊಡೆಯೋಕ್ಕಾಗೋದಿಲ್ಲ. ಮಾಡಬೇಕು ಅಂದಾಗ ಕೇಳಿಲ್ಲ. ಅವರೇನು ಅಂದರೆ
ಸಕ್ರಮವಾಗಿ ನೀವು ದೊಡ್ಡ ಬಿಲ್ಡಿಂಗೇ ಕಟ್ಟಿರ್ತೀರಿ, ಅದನ್ನು ಸಕ್ರಮ ಮಾಡ್ತೀರಾ, ಈ ಥರ ಎಲ್ಲ ಆಯಿತು. ಆಯ್ತು, ನೀವೇನು ಹೇಳ್ತೀರಿ ಅಂದ್ರೆ ಕೇಳಲಿಲ್ಲ. ಈಗ ತಾವು ಮಾಡಿರ್ತಕ್ಕಂಥದ್ದು ಪಂಚಾಯತಿಗೆ ಒಂದು ಸ್ವಲ್ಪ ದುಡ್ಡು ಬರ್ತದೆ, ಮತ್ತೆ ಅವ್ನು ಏನು ಮನೆ ಕಟ್ಟರೆ ಸ್ವಲ್ಪ ರಿಲೀಫು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಅಂದರೆ ಏನೋ ನಾವು ಸೇಫ್ ಆದ್ವಿ ಅಂತ ಒಂದು ಮಾನಸಿಕವಾಗದಂಥ ಒಂದು ಇದಾಗ್ತದೆ. ಈಗ ಆಗಾಗಲೇ ನಾವು ಈಗ ನಗರಸಭೆಗಳಲ್ಲಿ ಕಾರ್ಪೊರೇಷನ್ಗಳಲ್ಲೆಲ್ಲ ಕೂಡ ಅದನ್ನು ಲಾಗು ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ತಾವು ತಂದಿದ್ದೀರಾ ಸರ್ ಅದರದ್ದು, ಅದರಿಂದ ಏನು ಪೂರ್ತಿ ರಿಲೀಫ್ ಆಗ್ತದೆ ಅಂತಲ್ಲ, ಸ್ವಲ್ಪ ಸಮಾಧಾನ ಆಗ್ತದೆ. ಅದಕ್ಕೆ ಪಂಚಾಯತ್ಗಳಲ್ಲಿ ಕೂಡ ಅವ್ರಿಗೆ ನೀರು ಕೊಡ್ತಾ ಇದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ, ದುಡ್ಡಂತೂ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಆ ದುಡ್ಡು ಪಂಚಾಯತಿಗೆ ಹೋಗ್ತದೆ, ಪಂಚಾಯತಿಯವರು ಖರ್ಚು ಮಾಡ್ತಾರೆ, ತೊಂದರೆ ಇಲ್ಲ. ಒಂದ್ ಸೆಕೆಂಡ್, ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡ ವಿಧೇಯಕದ ಅಂಗವಾಗಿರಬೇಕು. ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಮತ್ತು 3ನೇ ಖಂಡ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಕೃಷಿ ಸಚಿವರು. ಮಾನ್ಯ ಅಧ್ಯಕ್ಷರೇ,